ಇವತ್ತು ತಾವೆಲ್ಲ ತಾಯಂದಿರೆಲ್ಲ ಬಂದಿದ್ದೀರಿ. ನಾವು ಇಷ್ಟು ಶಕ್ತಿ ಈಗ ಶ್ರೀಕಂಠ್ ಅವರು ಏನ್ ಹೆಣ್ಮಕ್ಳ ಬಗ್ಗೆ ಇಷ್ಟು ಆಸಕ್ತಿ ಅವ್ರು ಹೇಳಿದ್ರು. ಅಮ್ಮನ ನೆನಪು ಪ್ರೀತಿಯ ಮೂಲ, ಗುರುವಿನ ನೆನಪು ಜ್ಞಾನವ ಮೂಲ, ದೇವರ ನೆನಪು ಭಕ್ತಿಯ ಮೂಲ, ಈ ಮೂರರ ನೆನಪು ಮನುಷ್ಯತ್ವ ಮೂಲ, ಮನುಷ್ಯತ್ವ ಮೋಕ್ಷಕ್ಕೆ ಮೂಲ. ಹಂಗೆ ನಿಮ್ಮ ಮುಖಾಂತರ ಜೀವನದಲ್ಲಿ ಒಂದು ಸಾಧನೆಯನ್ನ ಮಾಡಬೇಕು, ವಿದ್ಯಾ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇಂಥ ಅನೇಕ ಕಾರ್ಯಕ್ರಮವನ್ನ ಮಾಡಿಕೊಂಡು ಇವತ್ತು ನಮ್ಮ RES ಅನ್ನು ಕೂಡ ಕರಿಯಪ್ಪನವರ ಸಂಸ್ಥೆಯ ಜವಾಬ್ದಾರಿನ ತೆಗೆದುಕೊಂಡು, ನನಗೂ ಇಲ್ಲಿ ಟೈಮ್ ಇಲ್ಲ, ನಾನು ಡೈರೆಕ್ಟರ್ ಇಲ್ಲಿ ಮಾಡ್ಕೊಂಡಿದ್ದಾರೆ ಒಂದು 15-20 ವರ್ಷದಿಂದ. ಎಲ್ಲ ಒಂದು 2-3 ಮೀಟಿಂಗ್ ಬಂದೆ, ಹೇಳಿದ ಹಳೆ ಡೈರೆಕ್ಟರ್ಗಳಿಗೆಲ್ಲ ತೆಗೀರಿ ಜಮೀನ, 10 ಲಕ್ಷ 15 ಲಕ್ಷಕ್ಕೆಲ್ಲ ಜಮೀನು ಸಿಕ್ತಿತ್ತು, ಆಕ್ರಿ ಬಂಡವಾಳ ಅಂತ ನನ್ನ ಮಾತು ಯಾರು ಕೇಳಲಿಲ್ಲ ಇವರು. ಈಗ ನೋಡೋಣ, ಏನೋ ಸ್ವಲ್ಪ ಯೂನಿವರ್ಸಿಟಿ ಕೊಡ್ಸಿದ್ದೀನಿ, ಯಾವ ನಮ್ಮ ಅಗ್ರಿಕಲ್ಚರ್ ಕಾಲೇಜ್ ಕೊಡ್ಸಿದ್ದೀನಿ, ಇನ್ನ ಬೇರೆ ಬೇರೆ ಕೋರ್ಸ್ಗಳೆಲ್ಲ ಕೊಡ್ಸಿದ್ದೀನಿ. ಈಗ ಹೊಸದಾಗಿ ಶ್ರೀಕಂಠ್ ಅವರು ಬಿಲ್ಡಿಂಗ್ ಎಲ್ಲ ಈಗ ಕಟ್ತಾ ಇದ್ದಾರೆ, ಬಹಳ ಡೆವಲಪ್ಮೆಂಟ್ ಆಗ್ತಾ ಇದೆ. ಮುಂದಕ್ಕೆ ಅವ್ರ ಅವಧಿಯಲ್ಲಿ ಸಾಕ್ಷಿ ಗುಡ್ಡೆ ಬಿಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಕೂಡ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಈಗಿರೋ ಮ್ಯಾನೇಜ್ಮೆಂಟ್ ಕೂಡ ಅವ್ರಿಗೆ ಚೆನ್ನಾಗಿ ಸಹಕಾರ ಕೊಡ್ತಾ ಇದ್ದಾರೆ. ಈ ಸಂಸ್ಥೆ ಇನ್ನ ಬೆಳಿಬೇಕು. ನಾನು ಒಂದು ಸಂಸ್ಥೆ ಕಟ್ಟಿಬಿಡ್ತಿದ್ದೆ, ಇಲ್ಲಿ ಕಾಂಪಿಟೇಷನ್ ಮಾಡೋದು ಬೇಡ ಅಂತ ಹೇಳಿ ನಾನು ಮಾಡಲಿಲ್ಲ. ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ಬರ್ಕೊಟ್ಬಿಟ್ಟು ಅಲ್ಲೆಲ್ಲ ದೊಡ್ಡಲ್ಲೆಲ್ಲ ಗೌರ್ಮೆಂಟ್ ಹೆಸರಿಗೆ ಬರ್ಕೊಟ್ಬಿಟ್ಟು ಅವ್ರ ಹೆಸರೆಲ್ಲ ನಾವು ಮಾಡ್ಕೊಂಡು ನಾವು ಬಂದಿದ್ದೀವಿ. ಇವತ್ತು ತಮ್ಗೆ ಹೇಳೋದಿಷ್ಟೇ, ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ ಯಾವಾಗಲೂ ಭಾಷಣ ಹೇಳ್ತಾ ಇರ್ತೀನಿ ನಾನು. ಹಂಗೆ ಇವತ್ತು ನಿಮಗೆ ಸಿಕ್ಕಿರುವಂತ ಅವಕಾಶ, ಶ್ರೀಕಂಠ್ ಅವ್ರಿಗೆ ಸಿಕ್ಕಿರುವಂತ ಅವಕಾಶನ ಬಹಳ ಸರಿಯಾದ ರೀತಿಯಲ್ಲಿ ಸದುಪಯೋಗವನ್ನು ಮಾಡಿಕೊಂಡು ತಮ್ಗೆ ಒಂದು ನೆಮ್ಮದಿ ಬೇಕಲ್ಲ. ಏನಾದ್ರು ಕೊನೆಗೆ ಈಗ ದೇವಸ್ಥಾನಕ್ಕೆ ಏನು ಹೋಗ್ತೀವಿ ನಾವು, ದೇವ್ರ ಮೇಲೆ ಬೀಳಕ್ಕೆ ಹೋಗ್ತೀವಿ, ಕೊನೆಗೆ ನನ್ನ ಆರೋಗ್ಯ ಕೊಡಪ್ಪ, ನನಗೆ ಶಕ್ತಿ ಕೊಡು, ಮಕ್ಕಳ ವಿದ್ಯಾಭ್ಯಾಸ ಕೊಡು, ಕೊನೆಗೆ ನೆಮ್ಮದಿ ಕೊಡು ಅಂತ ಕೇಳ್ತೀವಿ. ಹಂಗೆ ನಿಮಗೆ ಸೇವೆ ಮಾಡೋ ಮುಖಾಂತರ ಅವರ ಜೀವನದಲ್ಲಿ ಒಂದು ನೆಮ್ಮದಿಯನ್ನ ಸಂಪಾದನೆ ಮಾಡಬಹುದು ಅನ್ನೋ ದೃಷ್ಟಿಯಿಂದ ಇವತ್ತು ಈ ದೊಡ್ಡ ಜವಾಬ್ದಾರಿಯನ್ನು ತೆಗೆದುಕೊಂಡು, ಯಾಕೆಂದ್ರೆ ಈ ಹಣಕಾಸು ವಹಿವಾಟು ಮಾಡ್ತಾ ಇರೋದು ಬಹಳ ಕಷ್ಟ. ಈ ಬ್ಯಾಂಕ್ ನಡೆಸೋದು ಇದೆಲ್ಲ ಯಾರೋ ಹೆಚ್ಚು ಕಮ್ಮಿ ಒಂದು 4-5 ಸೊಸೈಟಿಯವರು ಹೆಚ್ಚು ಕಮ್ಮಿ ಮಾಡಿದ್ರೆ ದೊಡ್ಡ ಕೆಟ್ಟ ಹೆಸರು ಬಂದ್ಬಿಡ್ತದೆ. ಆದ್ರೂ ಕೂಡ ಅವರು ದೊಡ್ಡ ಪ್ರಯತ್ನವನ್ನ ಈ ಸಂದರ್ಭದಲ್ಲಿ ಅವರು ಮಾಡ್ತಾ ಇದ್ದಾರೆ. ಸೊ ಅದರಿಂದ ತಮ್ಗೆ ನಾನು ಹೇಳೋದಿಷ್ಟೇ, ಇವತ್ತು ತಾವೆಲ್ಲ ಈ ನಿಮ್ಗೆ ಬದುಕಿನಲ್ಲಿ ಒಂದು ದೊಡ್ಡ ಸಾಧನೆ ಮಾಡಲಿಕ್ಕೆ ಇವತ್ತು ನೀವೆಲ್ಲ ಹೊರಟಿದ್ದೀರಿ. ನಿಮ್ಮ ಕುಟುಂಬಕ್ಕೆ ಈಗ ನಾವೇನು ಬಿತ್ತೀವೋ ಆ ಬೀಜ ಬೆಳೀತದೆ. ಹಂಗೆ ಈ ಶಾಲೆಗಳಲ್ಲಿ ಏನ್ ನಾವು ಹೇಳ್ಕೊಡ್ತೀವೋ ಮಕ್ಕಳಿಗೆ ಅದ್ರ ಬಗ್ಗೆ ಹೆಚ್ಚಿಗೆ ಜ್ಞಾನ ಆಗ್ತದೆ. ಆ ದೃಷ್ಟಿಯಿಂದ ಇವತ್ತು ನೀವೆಲ್ಲ ಕೂಡ ಈ ಸಂದರ್ಭದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮ ಸಂಸ್ಥೆಗಳು, ನಿಮ್ಮ ಸಂಘಗಳು ಇನ್ನ ಆರ್ಥಿಕವಾದ ಶಕ್ತಿ ತಮ್ಮ ಕಾಲ ಮೇಲೆ ತಮ್ಮ ಬದುಕನ್ನ ಕಟ್ಕೊಳ್ಬೇಕು. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೈ ಎತ್ತಿಸಿದಾಗ ಎಲ್ಲರೂ ಕೈ ಎತ್ತಿದ್ರಿ. ತಿಂಗಳಿಗೆ 2,000 ಮನೆ ಬಾಗಿಲಿಗೆ ಬರ್ತಾ ಇದೆ, ಕರೆಂಟ್ ಬಿಲ್ ಫ್ರೀ ಬರ್ತಾ ಇದೆ, ಫ್ರೀಯಾಗಿ ಬಸ್ಸಲ್ಲಿ ಹೋಗ್ಬೋದು, 10 kg ಅಕ್ಕಿ ಬರ್ತಾ ಇದೆ ಅಂತಂದ್ರೆ ಯಾವಾಗಿತ್ತು ಇಂಥ ಅವಕಾಶ? ಈ DK ಶಿವಕುಮಾರ್ನ ಈ ಮಟ್ಟಕ್ಕೆ ನೀವು ಬೆಳೆಸೋದಕ್ಕೆ ಇಂಥ ಒಂದು ದೊಡ್ಡ ಶಕ್ತಿ ನಿಮ್ಗೆ ಜೊತೆಗೆ ರಾಜ್ಯಕ್ಕೂ ಕೂಡ ಇವತ್ತು ಸಿಕ್ಕಿದೆ. ಮುಂದಕ್ಕೆ ಅದಕ್ಕೆ ನಾನು ಬಹಳ ದೂರದೃಷ್ಟಿಯಿಂದ ಇಟ್ಕೊಂಡು ನಿಮ್ಮ ಆಸ್ತಿಗಳನ್ನ ಮಾರಕ್ಕೆ ನಿಮ್ಮ ಮನೆ ಯಜಮಾನಗಳಿಗೆ, ನಿಮ್ಮ ಮಕ್ಕಳಿಗೆ ಬಿಡಬೇಡಿ ಅಂತ ಹೇಳಿ ನಾನು ನಿಮ್ಗೆ ಮನವಿಯನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ.